ಎಲ್ಲಿದ್ದೀನಿ ನೋಡಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ, ನಿಮ್ಗೇನು ಆಗಿಲ್ಲ ಅಂತ ಆಯ್ತಲ್ಲ, ನಮಗದೇ ಖುಷಿ. ಡಾಕ್ಟರ್, ನಾನಿನ್ನೂ ಎಷ್ಟು ದಿನ ಇರ್ಬೇಕಾಗತ್ತಿಲ್ಲಿ? ಎಷ್ಟು ದಿನನೂ ಇರ್ಬೇಕಾಗಿಲ್ಲ, ಈಗಲೇ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ಆದ್ರೆ 3 ದಿವಸಕ್ಕೊಂದ್ಸಲ ಬಂದು ಡ್ರೆಸ್ಸಿಂಗ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಥ್ಯಾಂಕ್ ಯು ಡಾಕ್ಟರ್. ಒನ್ಸ್ ಅಗೇನ್ ನೀವಿಬ್ರಿಗೂ ತುಂಬಾ ಥ್ಯಾಂಕ್ಸ್. ನಾನಿನ್ ಬರ್ತೀನಿ. ಎಲ್ಲಿಗೆ ಬರ್ತೀರಾ? ಎಲ್ಲಿಗೆ ಅಂದ್ರೆ ಮನೆಗೆ ಹೋಗ್ತೀನಿ. ಮನೇಲಿ ಯಾರಿಗೂ ವಿಷಯ ಗೊತ್ತಿಲ್ಲ ಅಲ್ವಾ, ಗಾಬರಿ ಆಗ್ತಾರೆ. ಹಾಗೆಲ್ಲ ನಿಮ್ಮೊಬ್ರನ್ನೇ ಮನೆಗೆ ಹೋಗೋದಕ್ ಬಿಡೋರು ಯಾರು? ಏನ್ ಕಂಜೂಸ್ರಿ ನೀವು? ಇಷ್ಟೆಲ್ಲ ಹೆಲ್ಪ್ ಮಾಡಿದವ್ರಿಗೆ ಮನೆ ಕರ್ಸಿ ಒಂದ್ ಲೋಟ ಕಾಫಿ ಕೊಡ್ಸೋದಕ್ಕಾಗಲ್ವಾ? ನಡೀರಿ, ನಾವೇ ನಿಮ್ ಮನೆಗ್ ಡ್ರಾಪ್ ಮಾಡ್ತೀವಿ. ನಿಮ್ ಮನೆ ಕಾಫಿ ಟೇಸ್ಟ್ ಮಾಡಿದ್ಮೇಲೆ ನಾವ್ ನಮ್ ಮನೆಗೆ ಹೋಗೋದು. ಅಯ್ಯೋ, ಅದಕ್ಕೇನಂತೆ, ಯು ಆರ್ ಆಲ್ವೇಸ್ ವೆಲ್ಕಮ್. ಬನ್ನಿ ಹೋಗೋಣ. ಸರಿ ನಡೀರಿ. ಮತ್ತೆ ಏನೇ ಇದು? ನೀ ಸುಮ್ನೆ ಬಾರೋ. ಆಕಾಶ್, ಅಂತೂ ನಿಮ್ ತಂದೆ ಫೋನ್ ರಿಂಗ್ ಆಗ್ತಾ ಇದೆ. ಹಲೋ, ನಮಸ್ತೆ ಅಂಕಲ್. ಯಾರು? ಆಕಾಶ್ ಅವ್ರ ತಂದೆನಾ? ಹೌದು. ನೀವ್ಯಾರು ಮಾತಾಡ್ತಾ ಇರೋದು? ಅಂಕಲ್, ನಾನು ಕನಕ ಅಂತ. ಕನಕನ? ಹೇಳಮ್ಮ, ಏನಾಗಬೇಕಾಗಿತ್ತು? ಆಕಾಶ್ ಮನೇಲಿಲ್ಲ. ಇಲ್ಲ ಅಂಕಲ್, ಆಕಾಶ್ ಅವ್ರು ನಮ್ ಜೊತೆಗೆ ಇದ್ದಾರೆ. ಯಾರೋ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಡ್ ಬಂದು ನಿಮ್ ಮಗನ್ಗೆ ಆಕ್ಸಿಡೆಂಟ್ ಮಾಡಿ ಹೋಗಿದ್ರು. ಗಾಬರಿ ಆಗ್ಬೇಡಿ ಅಂಕಲ್, ಆಕಾಶ್ ಈಗ ಚೆನ್ನಾಗೇ ಇದ್ದಾರೆ. ನಾನು ನನ್ನ ಫ್ರೆಂಡ್ ಗಿರಿನೇ ಕರ್ಕೊಂಡ್ ಹೋಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ಸಿ ನಿಮ್ ಮನೆ ಕರ್ಕೊಂಡ್ ಬರ್ತಾ ಇದೀವಿ. ಅಯ್ಯೋ, ಅಂದ್ರೆ ನನ್ ಮಗನಿಗೆ ಏನಾಗಿಲ್ಲ ತಾನೆ? ಸಣ್ಣದಾಗಿ ಏಟಾಗಿದೆ ಅಷ್ಟೇ ಅಂಕಲ್. 1 ವಾರ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ನಾನು ಆಗ್ಲಿಂದ ನಿಮ್ ಕಾಲೇಜ್ ಟ್ರೈ ಮಾಡ್ತಿದ್ದೆ, ನಿಮ್ ಲೈನೇ ಸಿಗ್ತಿರ್ಲಿಲ್ಲ. ಅದಕ್ಕೆ ನಾನೇ ಕರ್ಕೊಂಡ್ ಹೊರಟ್ಬಿಟ್ಟೆ. ಅಂದ್ರೆ ನೀವೀಗ ನಮ್ಮ ಮನೆಗೆ ಬರ್ತಾ ಇದ್ದೀರಲ್ವಾ? ಹೌದು ಅಂಕಲ್, ನಿಮ್ ಮನೇಲೇ ಇದ್ದೀರಾ ತಾನೆ? ಹಾ, ಇದೀನಿ. ನೀವು ಬೇಗ ಬನ್ನಿ. ಸರಿ ಅಂಕಲ್, ಥ್ಯಾಂಕ್ಸ್. ಭವ್ಯ, ಆಕಾಶ್, ನಿಮ್ ಮನೆಯವ್ರಿಗೆ ವಿಷಯ ತಿಳಿಸಿದೀನಿ. ಇಲ್ಲ ಅಂದಿದ್ರೆ ನಿಮ್ಮನ್ನ ಈ ಬೆಂಚ್ ಅಲ್ಲಿ ನೋಡಿ ಶಾಕ್ ಆಗ್ಬಿಡ್ತಾ ಇದ್ರು. ಇನ್ನೇನು ಪ್ರಾಬ್ಲಮ್ ಇಲ್ಲ, ಧೈರ್ಯವಾಗ್ರಿ. ಏನಾಯ್ತು ನನಗೆ? ಯಾರು ಹೀಗೆಲ್ಲ ಮಾಡಿದ್ದು? ಅಪ್ಪ, ಅದು ಅಂಕಲ್, ನಾವ್ ಒಳಗ್ ಹೋಗಿ ಮಾತಾಡ್ಬೋದಲ್ವಾ? ಬನ್ನಿ ಒಳಗ್ ಬನ್ನಿ. ನಿಧಾನ. ಕೂತ್ಕೊಳ್ಳಪ್ಪ. ಆಕಾಶ್, ನೋಡ್ಕೊಂಡು ಓಡಾಡ್ಬಾರ್ದೇನೋ? ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಗತಿ ಏನೋ? ಅಲ್ಲಮ್ಮ, ನನ್ನ ಮಗನ್ನ ಈ ಸ್ಥಿತಿಗೆ ತಂದವ್ರು ಯಾರು? ಯಾರು ಅಂತ ಗೊತ್ತಿಲ್ಲ ಅಂಕಲ್, ಆದ್ರೆ ಆ ಕಾರಿನ ನಂಬರ್ ನೋಟ್ ಮಾಡ್ಕೊಂಡು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ. ಅಪ್ಪ, ಒಬ್ಬ ಹುಡುಗಿ ಆದ್ರೂ ಧೈರ್ಯವಾಗಿ ನನ್ನ ಆಕ್ಸಿಡೆಂಟ್ ಆಗಿ ಜಾಗದಿಂದ ಆಟೋಲ್ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಕಂಪ್ಲೇಂಟ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಿಸಿ ನನ್ನ ಮನೆಗೆ ತಂದ್ಬಿಟ್ಟಿದ್ದಾರೆ. ಇವರಿಗೆ ನಾವು ನಿಜವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ಬೇಕು. ತುಂಬಾ ಥ್ಯಾಂಕ್ಸ್ ಅಮ್ಮ, ನಿನ್ನಿಂದ ನಮಗೆ ಬಹಳ ಉಪಕಾರ ಆಯ್ತು. ನೋಡಮ್ಮ, ನೀನ್ ಸರಿಯಾದ ಸಮಯಕ್ಕೆ ನನ್ನ ಮಗನ ಆಸ್ಪತ್ರೆಗೆ ಸೇರಿಸದೇ ಇದ್ದಿದ್ರೆ ಏನಾಗ್ತಾ ಇತ್ತೋ ಏನೋ.
ಏನೂ ಆಗ್ತಿರ್ಲಿಲ್ಲ ಆಂಟಿ. ನಾನ್ ಇಲ್ದೇ ಇದ್ದಿದ್ರೆ ನಂತರ ಇನ್ನೊಬ್ರು ಬರ್ತಾ ಇದ್ರಷ್ಟೇ. ಇನ್ನೊಬ್ರ? ಇಟ್ಸ್ ಇಂಪಾಸಿಬಲ್ ಅಂಕಲ್. ಇವಳ ತರ ಇನ್ನೊಬ್ರು ಈ ಸರೌಂಡಿಂಗ್ ಅಲ್ಲೇ ಎಲ್ಲೂ ಸಿಗೋದಿಲ್ಲ. ಸರಿ, ನೀವು ಮಾತಾಡ್ತಾ ಇರಿ, ಕಾಫಿ ತರ್ತೀನಿ. ನೋಡಿ, ನಿಮ್ಗೆ ನನ್ ಕಾಲಲ್ಲಿ ಕುತ್ಕೊಳ್ಳೋ ಯೋಗ್ಯತೆ ಇಲ್ಲ. ನಿಮ್ ತರ ಪ್ರಾಣ ಭಯ ಇಟ್ಕೊಳ್ಳೋರ್ಗಲ್ಲ, ಇಳೀರಿ. ಪರವಾಗಿಲ್ಲ, ನಿಮ್ಗೇನು ಆಗಿಲ್ಲ ಅಂತ ಆಯ್ತಲ್ಲ, ನಮಗದೇ ಖುಷಿ. ನಡೀರಿ, ನಾವೇ ನಿಮ್ ಮನೆಗ್ ಡ್ರಾಪ್ ಮಾಡ್ತೀವಿ. ನಿಮ್ ಮನೆ ಕಾಫಿ ಟೇಸ್ಟ್ ಮಾಡಿದ್ಮೇಲೆ ನಾವ್ ನಮ್ ಮನೆಗ್ ಹೋಗೋದು. ಏನಮ್ಮ, ನನ್ ಮಗನ್ಗೇನು ಆಗಲ್ಲ ಅಂತ ಡಾಕ್ಟರ್ ಹೇಳಿದಾರ ತಾನೆ? ಹೌದು ಆಂಟಿ, 1 ವಾರ ರೆಸ್ಟ್ ತಗೊಂಡ್ರೆ ಸಾಕು ಅಂತ ಹೇಳಿದಾರೆ. ಅದು ಅಲ್ದೆ ಸೇರ್ಸಿದ ದಿನಾನ ಇವ್ರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ ಅಂದ್ರೆ ಇವ್ರಿಗೇನು ಆಗಿಲ್ಲ ಅಂತ ತಾನೇ ಅರ್ಥ. ನೀವೇನು ಹೆದರಬೇಡಿ, ಆದ್ರೆ ಅವ್ರು ಬರ್ಕೊಟ್ಟಿರೋ ಟ್ಯಾಬ್ಲೆಟ್ಸ್ನೆಲ್ಲ ಕರೆಕ್ಟಾಗಿ ಕೊಡಿ. ಸರಿ ಅಮ್ಮ. ಸರಿ ಆಂಟಿ, ನಾವೇನ್ ಹೊರಡ್ತೀವಿ. ಸರಿ. ಆಕಾಶ್, ಗೆಟ್ ವೆಲ್ ಸೂನ್. ನಾವ್ ಬರ್ತೀವಿ ಅಂಕಲ್. ಆಯ್ತಮ್ಮ, ಮತ್ತೇನ್ರಿ, ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ ಅಂಕಲ್, ನಾವೇನ್ ಹೊರಡ್ತೀವಿ. ಆಯ್ತಮ್ಮ, ಗಾಡ್ ಬ್ಲೆಸ್ ಯು. ಸರ್ ಬರ್ತೀನಿ ಸರ್, ನಮಸ್ಕಾರ. ರತ್ನ, ಎಷ್ಟೊತ್ತೆ ಬಾಗಿಲು ತೆಗಿಯಕ್ಕೆ ಏನೇ ಮಾಡ್ತಿದೆ? ಮತ್ತೆ ಹೋಗೋ. ನನ್ನ ಯಾಕೆ ಹಿಡ್ಕೊಂಡೆ? ನನ್ನ ನಡಿಯಕ್ ಬರ್ತಾನೆ ಅನ್ಕೊಂಡಿದ್ಯಾ? ನೋಡು, ನನಗ್ ಕಣ್ಣು ಕಾಣುತ್ತೆ, ಗಟ್ಟಿಯಾಗಿ ನಡಿಯಕ್ಕೂ ಬರತ್ತೆ. ಬಿಡು. ರತ್ನ, ದೇವ್ರಂತ ಅಪ್ಪ ಅಮ್ಮಗೆ ಎಂತ ಮಗಳು ಉಟ್ಬಿಟ್ಲು ರತ್ನ. ಯಜಮಾನಪ್ಪ ಯಜಮಾನಮ್ಮ ನಮ್ಮನ್ನ ಅನಾಥರಾಗಿದ್ದ ನಮ್ಮನ್ನ ಕರ್ಕೊಬಂದು ಅವ್ರ ಸ್ವಂತ ಮಕ್ಕಳು ನೋಡ್ಕೊಂಡವ್ರೆ. ಹೌದು, ಅನಾಥ ಮಕ್ಕಳನ್ನೆಲ್ಲ ತಮ್ಮದೇ ಮಕ್ಕಳು ಅಂತ ಭೇದ ಭಾವ ಇಲ್ದಂಗೆ ನೋಡ್ಕೊತಾರೆ. ಆದ್ರೆ ಈ ಅಮ್ಮ ಅವ್ರು ಪೂರ್ತಿ ವಿರುದ್ಧವಾಗಿ ಬೆಳೆದ್ಬಿಟ್ಲಲ್ಲ ಚಿನ್ನಸ್ವಾಮಿ. ದೇವ್ರು ದಿಂಡ್ರು ದೊಡ್ಡವರು ಅಂದ್ರೆ ಮುಗಿಯುವಂತ ವಂಶ ಇವ್ರದು. ಅಂತ ಪುಣ್ಯಾತ್ಮಗೆ ಇಂಥ ಮಗಳು ಹುಟ್ಬಿಟ್ಲು. ಅಲ್ಲ, ಹೆಣ್ಮಗಾಗಿದ್ಕೊಂಡು ಮಧ್ಯರಾತ್ರಿ ಕೂಡ್ಕೊಂಡು ತೂರಾಡ್ಕೊಂಡು ಬರೋ ಮಟ್ಟಕ್ಕೆ ಬಂದ್ಬಿಟ್ಲಲ್ಲ. ಎಂತ ದುರಂತ ರತ್ನ ಇದು. ಯಾರು ಎಲ್ಲಾನು ಎಲ್ಲಾರ್ಗೂ ಕೊಡಕ್ಕಿಲ್ಲ ಚಿನ್ನಸ್ವಾಮಿ. ಒಂದನ್ ಕೊಟ್ಟು ಇನ್ನೊಂದನ್ನ ಕಿತ್ಕೊಂಡ್ಬಿಡ್ತಾನೆ. ನಮಗ್ ಕೊಟ್ಟಿರೋದನ್ನ ಅವ್ರಿಗೆ ಕೊಟ್ಟಿರಕ್ಕಿಲ್ಲ, ಅವ್ರು ಕೊಡೋದನ್ನ ನಮಗ್ ಕೊಡಕ್ಕಿಲ್ಲ. ಎಲ್ಲಾ ಸೇರಿ ಒಟ್ಟಿಗೆ ಬದುಕಿದ್ರೆ ಎಲ್ಲಾ ಸುಖನೂ ಅನುಭವಿಸ್ಬೋದು. ಇಲ್ಲ ನಿನ್ಗೆ ನನ್ಗೆ ಅಂದ್ರೆ ಹಿಂಗೆ ಆಗೋದು. ಏನ್ ಮಾಡೋದು ಚಿನ್ನಸ್ವಾಮಿ? ಯಜಮಾನ್ರು ನೋಡಿದ್ರೆ ಹೊಟ್ಟೆ ಉರಿತೈತೆ. ಇವ್ರೆಲ್ಲ ಹಿಂಗ ಆಡೋದು ನೋಡ್ಕೊಂಡು ಸುಮ್ಕಿದ್ರೆ ಆಯ್ತದ? ಇಲ್ಲ, ಇದನ್ನ ಯಾರಿಗಾರು ಗೊತ್ತು ಮಾಡ್ಲೇಬೇಕು. ಪ್ರಿಯಮ್ಮನ ಈ ಚಟದಿಂದ ಬುಡಿಸ್ಲೇಬೇಕು. ಈಗ ಸಾನೆ ಕತ್ಲಾಗೈತೆ, ಎಲ್ಲ ಮನ್ಗವ್ರೆ.
ಒತ್ತಾರೆ ನೋಡ್ಕೊಳಣ ಬಾ ಬಾ. ಇನ್ಸ್ಪೆಕ್ಟ್ರೆ, ನೀವು ಇಲ್ಲಿ ಗಂಟ ಬಂದ ಕಾರಣ? ಅಜಣ, ನಿಮ್ಮನ್ನ ಸ್ವಲ್ಪ ಎನ್ಕ್ವೈರಿ ಮಾಡೋದಿತ್ತು. ಏನು ಎನ್ಕ್ವೈರಿನಾ? ನನ್ನನ್ನ? ಎಸ್, ನೀವಿಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯ ನನಗೆ ಗೊತ್ತಾಗಿದೆ. ರಾಜಣ್ಣ, ಹೇಳಿ, ಯಾರು ಇವಳು? ಇವಳು ನನ್ನ ಮಗಳು ಇನ್ಸ್ಪೆಕ್ಟ್ರೆ. ಅದಕ್ಕೆ ಆಧಾರ ಇದೆಯಾ? ಐತೆ ಸರ್. ನಮ್ಮ ಕನಕಂದು ಬರ್ತ್ ಸರ್ಟಿಫಿಕೇಟ್ ಜೋಪಾನವಾಗಿಟ್ಟಿವ್ನಿ. ರಾಜಣ್ಣ, ಸುಳ್ಳು ಹೇಳ್ಬೇಡಿ. ಕನಕ ನಿಮ್ ಸ್ವಂತ ಮಗಳಲ್ಲ ಅನ್ನೋದು ನನ್ಗೆ ಗೊತ್ತಾಗಿದೆ. ಏನ್ ಇನ್ಸ್ಪೆಕ್ಟ್ರೆ, ಏನ್ ನಿಮ್ ಮಾತಿನ ಅರ್ಥ? ನನ್ನನ್ನು ಇಷ್ಟು ದಿನ ದಾರಿ ತಪ್ಪಿಸಿದ ಹಾಗೆ ಇನ್ ಮುಂದೆ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಹೇಳಿ, ಕನಕ ನಿಮ್ಗೆ ಹೇಗೆ ಸಿಕ್ಕಿದ್ಲು? ನೀವು ಹೇಳಕ್ಕಾಗಲ್ಲ ಅಂದ್ರೆ ನಾನೇ ಕೇಳ್ತೀನಿ, ಉತ್ತರ ಕೊಡಿ. ಕನಕ ನಿಮ್ಗೆ ಬಸ್ಸಲ್ಲಿ ಸಿಕ್ಕ ಮಗುನಾ? ಸಾರಿ ರಾಜಣ್ಣ, ನೀವೀಗ ನಿಜ ಒಪ್ಕೊಳ್ಳಿಲ್ಲ ಅಂದ್ರೆ ಬೆಂಡೆತ್ತಿ ನಿಜ ಬಾಯ್ ಬಿಡಿಸ್ಬೇಕಾಗುತ್ತೆ. ಕನಕ ನಿಮ್ ಮಗಳಲ್ಲ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಸಹ್ಯಾದ್ರಿ ಆಸ್ಪತ್ರೆ ರೆಕಾರ್ಡ್ ಪ್ರಕಾರ 1993 ಜುಲೈ 12ರಲ್ಲಿ ನಿಮ್ ಹೆಂಡತಿ ಹುಟ್ಟಿದ ಮಗು ಸತ್ತು ಹೋಗಿತ್ತು. ಅದೇ ದಿನ ನೀವು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ BTS ಬಸ್ಸಲ್ಲಿ ಒಂದು ಮಗು ಸಿಕ್ತು, ಜತಾನೆ. ಅದೇ ಮಗುನ ಆಸ್ಪತ್ರೆ ಸತ್ ನಿಮ್ಮ ಮಗು ಜೊತೆ ಎಕ್ಸ್ಚೇಂಜ್ ಮಾಡಿಕೊಂಡು ನಿಮ್ಗೆ ಹುಟ್ಟಿದ ಮಗುನ ಎಸ್ಕೇಪ್ ಮಾಡಿಸಿ ಕನಕನೇ ನಿಮ್ಮ ಮಗಳು ಅನ್ನೋ ಹಾಗೆ ನಿಮ್ಮ ಹೆಂಡತಿಗೂ ನಂಬಿಸಿ ಮನೆಗೆ ತಂದಿಟ್ಕೊಂಡ್ರಿ ಅಲ್ವಾ ರಾಜಣ್ಣ? ನೀವೀಗ ಒಪ್ಕೊಳ್ಳಿ ಬಿಡಿ, ಕನಕನೇ ಮೋಹನ್ ರಾವ್ ಮೀನಾಕ್ಷಿ ದಂಪತಿಗಳ ಮಗು ಅನ್ನೋದು ಸಾಕ್ಷಿ ಸಮೇತ ಕನ್ಫರ್ಮ್ ಆಗಿದೆ. ಸೊ ನೀವೀಗ ಬೇರೆ ಮಾತಾಡದೆ ಕನಕನ ನನ್ನ ಜೊತೆ ಕಳ್ಸ್ಕೊಡಿ. ಇಷ್ಟು ವರ್ಷ ಕನಕನ ಜೋಪಾನವಾಗಿ ನೋಡ್ಕೊಂಡಿದ್ದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಮಾತ್ರ ಹೇಳೋದಕ್ಕೆ ಸಾಧ್ಯ. ಕನಕ, ಮಾಮ ನನ್ನ ಜೊತೆ. ಇಲ್ಲ, ನೀವ್ ಹೇಳ್ತಾ ಇರೋದು ಸುಳ್ಳು. ಇವರೇ ನಮ್ಮಪ್ಪ, ಇವರೇ ನಮ್ಮಪ್ಪ. ನಾನ್ ನಿಮ್ ಜೊತೆ ಬರಲ್ಲ, ನಾನ್ ನಿಮ್ ಜೊತೆ ಬರಲ್ಲ. ಇಲ್ಲ, ಯಾರು ಏನೇಂದ್ರು ನಾನ್ ಮಾತ್ರ ಇವ್ರನ್ನ ಬಿಟ್ಟು ಎಲ್ಗೂ ಬರಲ್ಲ, ನಾನು ಎಲ್ಗೂ ಬರಲ್ಲ. ನೋಡ್ ಕನಕ, ಹಾಗೆಲ್ಲ ಮಾಡಬಾರ್ದು. ನೀನ್ ಇವ್ರಿಗಿಂತ ದೊಡ್ಡ ಶ್ರೀಮಂತರು ಮನೆ ಮಗಳಮ್ಮ. ಮೋಹನ್ ರಾವ್ ನಿನ್ಗೆ ಗೊತ್ತಲ್ಲಮ್ಮ, ಅವ್ರ ಸ್ವಂತ ಮಗಳು ನೀನೇ. ಬಾಮ ನನ್ನ ಜೊತೆ. ಇಲ್ಲ, ನಾನ್ ಬರಲ್ಲ, ನಾನು ಎಲ್ಗೂ ಬರಲ್ಲ. ಐ ಆಮ್ ಸಾರಿ ಕನಕ, ನಾನ್ ನಿನ್ನನ್ನ ಕರ್ಕೊಂಡು ಹೋಗ್ಲೇಬೇಕು. ಬಾ ನನ್ನ ಜೊತೆ. ನೀವು ಹೇಳಿದ್ದಲ್ಲ ನಿಜ, ಒಪ್ಕೋತೀನಿ. ಆದ್ರೆ ನನ್ನ ಕನಕ
ನನ್ನ ಮಗಳಿಗಿಂತ ಹೆಚ್ಚು ನಾನು ಅವಳಿಲ್ದೆ ಬದುಕಕ್ಕಿಲ್ಲ. ಅವಳನ್ನ ಬಿಟ್ಬಿಡಿ ಇನ್ಸ್ಪೆಕ್ಟರ್, ಅವಳನ್ನ ಬಿಟ್ಬಿಡಿ. ಏನ್ ರಾಜಣ್ಣ, ನನ್ಗೇನಾರ ಆಯ್ತು ಅನ್ನೋ ತರ ಕೆಟ್ಟ ಕನ್ಸ್ ಕಂಡ್ಯಾ? ಇಲ್ಲ ಕಣವ, ಬಿದ್ದಿದ್ದು ಕೆಟ್ಟ ಕನ್ಸೆಯ, ನಿಮ್ ಬಗ್ಗೆ ಅಲ್ಲ. ಮತ್ತೆ ಇನ್ನೇನ್ ಕನ್ಸ್ ಕಂಡೆ ರಾಜಣ್ಣ? ಬಿಡವ, ಬಿದ್ ಕನ್ಸುಗಳೇನ್ ನೆನ್ಪಿರ್ತವ? ಒಂದ್ ಬಿತ್ತು ಬೋಂಟೋಯ್ತು. ಯಾಕ್ ರಾಜಣ್ಣ, ಈ ನಡುವೆ ಏನಾದ್ರೂ ಕನ್ಸ್ ಕಾಣ್ತಾನೆ ಇರ್ತೀಯ, ಹೆದರ್ಕೊಳ್ತಾನೆ ಇರ್ತೀಯ? ಯಾಕೆ, ಏನ್ ನಿನ್ ಪ್ರಾಬ್ಲಮ್ಮು? ಏನಿಲ್ಲವಾ, ನಾನೀಗ ಡ್ಯೂಟಿ ಮಾಡ್ತಾ ಇದ್ದೀನಲ್ಲ, ಆ ಬಸ್ಸು ಅದ್ ಯಾವಾಗ್ಲೂ ಡಗ್ ಡಗ ಅಂತ ಶಬ್ದ ಮಾಡ್ತಲೇ ಇರ್ತದೆ. ಆ ಸೌಂಡ್ಗೆ ನಮ್ಗೆ ನೆಮ್ಮದಿ ಇಲ್ಲ, ಬಸ್ಸಲ್ಲಿ ಕೂತ್ಕೊಳ್ಳೋ ಜನಕ್ಕೂ ನೆಮ್ಮದಿ ಇಲ್ಲ. ಅದ್ ಯಾವಾಗ್ಲೂ ಕುಲ್ಕಿ ಮೈಕೆ ಎಲ್ಲ ನೋವು, ಆ ನೋವಿಗೆ ನಿದ್ದೆ ಬರೋದಿಲ್ಲ. ಅದಕ್ಕೆ ಏನೇನೋ ಕನಸುಗಳು ಬೀಳ್ತಾ ಇರ್ತವೆ. ಅದಕ್ಕೆ ಆ ಚೆಲುವನ್ಗೆ ಗಾಡಿ ಬದಲಾಯಿಸಕ್ ಕೇಳು ಅಂತ ಹೇಳ್ತಾನೆ ಇವನಿ, ಅವ್ನ್ ಕಿವಿ ಮೇಲೆ ಹಾಕೋತಿಲ್ಲ. ಆ ಡಗ್ ಡಗ ಅನ್ನೋ ಸದ್ ಕೇಳಿ ಕಿವಿ ಗುಯ್ ಅಂತಿರ್ತದೆ. ಅಪ್ಪ, ಹೊರಗಡೆ ಏನೋ ಡಗ್ಡಗ ಅಂತ ಸದ್ದಾಗ್ತಾ ಇದೆ ನೋಡು. ಆ ಚಲ್ವಣ್ಣ ಆ ಬಸ್ನ ಮನೆ ಮುದ್ದಕ್ಕೆ ತಂದ್ಬಿಟ್ಟವನೇನೋ. ನಮಸ್ಕಾರ ಸರ್. ನಮಸ್ಕಾರ. ಕನಕ, ನಿನ್ ನೋಡೋಣ ಅಂತಾನೆ ಬಂದೆ. ಸ್ವಲ್ಪ ಹೊರಗಡೆ ಬರ್ತೀಯಮ್ಮ? ಏನ್ ಸಮಾಚಾರ ಸರ್? ಅದು ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಹೊರಗಡೆ ಬಾಮ್ಮ. ಕನಕ, 2 ನಿಮಿಷ ಬಾಮ್ಮ. ಸರಿ ಸರ್. ರಾಜಣ್ಣ, ನಾ ಹೋಗಿ ಬರ್ತೀನಿ.